ರಿವರ್ಸ್ ಆಪರೇಷನ್ ನಡೆದು ಹೋಗಿದೆ. ಮಹತ್ವದ ಬೆಳವಣಿಗೆಯಲ್ಲಿ ಲೋಕಸಭಾ ಚುನಾವಣೆ ಇನ್ನೇನು ಅನೌನ್ಸ್ ಆಗಬೇಕು ಅನ್ನುವಂತಹ ಟೈಮ್ನಲ್ಲಿ ಅಧಿಕೃತವಾಗಿ ಬಿಜೆಪಿಯನ್ನ ಸೇರ್ಪಡೆಯಾಗಿದ್ದಾರೆ. ಜಗದೀಶ್ ಶೆಟ್ಟರ್ ಮರಳಿ ಗೂಡಿಗೆ ಆಗಮಿಸಿದ್ದಾರೆ. ಮರಳಿ ಮಾತೃ ಪಕ್ಷಕ್ಕೆ ಆಗಮಿಸಿದ್ದಾರೆ. ಕಾಂಗ್ರೆಸ್ಗೆ ಕೈ ಕೊಟ್ಟು ಕೇವಲ 9 ತಿಂಗಳ ಹಿಂದೆ ಕಳೆದ ಏಪ್ರಿಲ್ 17ನೇ ತಾರೀಕು ಕಾಂಗ್ರೆಸ್ಗೆ ಸೇರ್ಪಡೆಯಾಗಿತ್ತು. ಇವತ್ತು ಜನವರಿ 25ನೇ ತಾರೀಕು ಮತ್ತೆ ಬಿಜೆಪಿಗೆ ವಾಪಸ್ ಆಗಿದ್ದಾರೆ. ಕಾಂಗ್ರೆಸ್ನ ಪ್ರಾಥಮಿಕ ಸದಸ್ಯತ್ವ, ಕಾಂಗ್ರೆಸ್ನಿಂದ ಸಿಕ್ಕಿದ್ದಂತಹ ಎಂಎಲ್ಸಿ ಸ್ಥಾನಕ್ಕೂ ಕೂಡ ರಾಜೀನಾಮೆಯನ್ನ ಸಲ್ಲಿಸಿರುವುದಾಗಿ ಜಗದೀಶ್ ಶೆಟ್ಟರ್ ಹೇಳಿದ್ದಾರೆ. ಕೊಟ್ಟಿರುವಂತಹ ಕಾರಣ ಏನು? ಬಹಳ ಬ್ರೀಫ್ ಆಗಿ ಅವರು ಮಾತನಾಡಿದ್ರು. ಮಾಧ್ಯಮದವರ ಪ್ರಶ್ನೆಯನ್ನ ಅವರು ಫೇಸ್ ಮಾಡಲಿಲ್ಲ. ಅವ್ರು ಏನ್ ಹೇಳ್ಬೇಕು ಅಂತಿತ್ತು ಅದಷ್ಟನ್ನ ಮಾತ್ರ ಹೇಳಿದ್ರು. ಪಕ್ಷದ ಕಾರ್ಯಕರ್ತರ ನಾಯಕರ ಒತ್ತಡ ಇತ್ತು ಅನ್ನುವಂಥ ಮಾತನ್ನ ಹೇಳಿದ್ರು ಜಗದೀಶ್ ಶೆಟ್ಟರ್. ಇನ್ನು ರಾಜೀನಾಮೆ ಪತ್ರವನ್ನ ಕೂಡ ನಾವು ಗಮನಿಸ್ತಾ ಇದ್ವಿ. ಬಸವರಾಜ ಹೊರಟ್ಟಿ ಅವರಿಗೆ ಸಲ್ಲಿಸಿರುವಂತಹ ರಾಜೀನಾಮೆ ಪತ್ರ ಇದು. ಎಂಎಲ್ಸಿ ಸ್ಥಾನ, ಕಾಂಗ್ರೆಸ್ನಿಂದ ಸಿಕ್ಕಿದ್ದಂತಹ ಎಂಎಲ್ಸಿ ಸ್ಥಾನ ಏನಿತ್ತು ಆ ಎಂಎಲ್ಸಿ ಸ್ಥಾನಕ್ಕೆ ರಾಜೀನಾಮೆಯನ್ನ ಸಲ್ಲಿಸಿದ್ದಾರೆ ಜಗದೀಶ್ ಶೆಟ್ಟರ್. ಅವರ ಲೆಟರ್ ಹೆಡ್ ನಲ್ಲಿ ಅವರು ಕೊಟ್ಟಿರುವಂತಹ ಒಂದು ಪತ್ರ, ಬಸವರಾಜ ಹೊರಟ್ಟಿ ವಿಧಾನ ಪರಿಷತ್ನ ಸ್ಪೀಕರ್ ಆಗಿರುವಂತಹ ಬಸವರಾಜ ಹೊರಟ್ಟಿ ಅವರಿಗೆ ಸಲ್ಲಿಸಿರುವಂತಹ ರಾಜೀನಾಮೆ ಪತ್ರವನ್ನ ಕೂಡ ನೀವು ಗಮನಿಸ್ತಾ ಇದ್ದೀರಿ. ಇಮೇಲ್ ಮೂಲಕ ಕಾಂಗ್ರೆಸ್ನ ಪ್ರಾಥಮಿಕ ಸದಸ್ಯತ್ವಕ್ಕೂ ನಾನು ರಾಜೀನಾಮೆಯನ್ನ ಸಲ್ಲಿಸಿದ್ದೇನೆ ಅಂತ ಹೇಳಿ ಮಾತನಾಡುವಂತಹ ಟೈಮ್ನಲ್ಲಿ ಹೇಳಿದ್ರು. ಕಾರ್ಯಕರ್ತರ ಅಪೇಕ್ಷೆ ಇತ್ತು. ಎಲ್ಲಿ ಹೋದ್ರೂ ಕೂಡ ಕಾರ್ಯಕರ್ತರು ನೀವು ಬಿಜೆಪಿಗೆ ವಾಪಸ್ ಬನ್ನಿ ಅಂತ ಕರೀತಾ ಇದ್ರು. ರಾಜ್ಯದ ನಾಯಕರು ಕೂಡ ಅದೇ ಮಾತನ್ನು ಹೇಳ್ತಾ ಇದ್ರು. ಹೈಕಮಾಂಡ್ ನಾಯಕರು ಕೂಡ ಅದೇ ಆಶಯವನ್ನ ವ್ಯಕ್ತಪಡಿಸಿದ್ರು. ಹೀಗಾಗಿ ನಾನು ಬಿಜೆಪಿಗೆ ಸೇರ್ಪಡೆ ಆದೆ ಅನ್ನುವಂತಹ ಮಾತನ್ನ ಜಗದೀಶ್ ಶೆಟ್ಟರ್ ಅವರು ಹೇಳಿದ್ರು. ಇದರ ಜೊತೆಗೆ ಈ ಹಿಂದೆ ಪಕ್ಷದಲ್ಲಿದ್ದಂತಹ ಸಂದರ್ಭದಲ್ಲಿ ಬಹಳ ದೊಡ್ಡ ಜವಾಬ್ದಾರಿಗಳನ್ನ ನನಗೆ ಬಿಜೆಪಿ ಕೊಟ್ಟಿತ್ತು. ಆನಂತರ ಕೆಲವೊಂದು ಇಶ್ಯೂಸ್ ಆಯಿತು. ಹಾಗಾಗಿ ನಾನು ಕಾಂಗ್ರೆಸ್ಗೆ ಸೇರ್ಪಡೆಯಾದೆ. ಬಟ್ ಕಾಂಗ್ರೆಸ್ನಲ್ಲೂ ಕೂಡ ಪಕ್ಷದ ಅಧ್ಯಕ್ಷರಾಗಿರುವಂತಹ ಡಿ.ಕೆ. ಶಿವಕುಮಾರ್ ಅವರು ಹಾಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಬಹಳ ಗೌರವಯುತವಾಗಿ ನನ್ನನ್ನು ನೋಡಿಕೊಂಡ್ರು, ನನಗೆ ಸ್ಥಾನಮಾನಗಳನ್ನ ಕೊಟ್ಟರು, ಅವರಿಗೂ ನಾನು ಧನ್ಯವಾದವನ್ನ ಸಲ್ಲಿಸ್ತೀನಿ ಅನ್ನುವಂಥ ಮಾತನ್ನ ಹೇಳಿದ್ರು ಜಗದೀಶ್ ಶೆಟ್ಟರ್. ಅಲ್ಲಿಗೆ ಕಾಂಗ್ರೆಸ್ನ ಬಿಡ್ತಾ ಇರೋದಕ್ಕೆ ಇಂಥದ್ದೇ ಸ್ಪೆಸಿಫಿಕ್ ಕಾರಣ, ಕಾಂಗ್ರೆಸ್ನಿಂದ ಏನೋ ಆಯ್ತು ಅದಕ್ಕೋಸ್ಕರ ನಾನು ಬಿಡ್ತಾ ಇದ್ದೀನಿ ಅನ್ನುವಂಥದ್ದನ್ನ ಎಲ್ಲೂ ಕೂಡ ಜಗದೀಶ್ ಶೆಟ್ಟರ್ ಅವರು ಹೇಳಿಲ್ಲ. 2 ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಿ. ಕೇವಲ 9 ತಿಂಗಳ ಹಿಂದಿನ ದೃಶ್ಯ, ಏಪ್ರಿಲ್ 17ನೇ ತಾರೀಕು ವಿಧಾನಸಭಾ ಚುನಾವಣೆಗೂ ಮುಂಚಿನ ದೃಶ್ಯ ಇದು. ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್ ಕ್ಷೇತ್ರದ ಟಿಕೆಟ್ ವಂಚಿತರಾಗ್ತಾ ಇದ್ದ ಹಾಗೆ ಜಗದೀಶ್ ಶೆಟ್ಟರ್ ನೇರವಾಗಿ ಕಾಂಗ್ರೆಸ್ಗೆ ಸೇರ್ಪಡೆಯಾಗಿದ್ರು. ಅದೇ ರೀತಿಯಾದಂತಹ ಒಂದು ಕಾರ್ಯಕ್ರಮ, ಅವರನ್ನ ಶಾಲು ಹಾಕಿ ಕೈಗೆ ಕಾಂಗ್ರೆಸ್ ಬಾವುಟವನ್ನ ಕೊಟ್ಟು ಬರಮಾಡಿಕೊಳ್ಳಲಾಗಿತ್ತು. ಸೀನ್ ಚೇಂಜ್. ಇವತ್ತಿಗೆ ಜನವರಿ 25ನೇ ತಾರೀಕು ಮರಳಿ ಪಕ್ಷಕ್ಕೆ ಸೇರ್ಪಡೆಯಾಗಿದ್ದಾರೆ. ದೊಡ್ಡ ಮಟ್ಟದ ಕಾರ್ಯಕರ್ತರ ದಂಡೇನೂ ಇಲ್ಲ. ಬಟ್ ಬಿಜೆಪಿಯ ರಾಷ್ಟ್ರೀಯ ನಾಯಕರು ಭೂಪೇಂದ್ರ ಯಾದವ್ ಅವರು ಇದ್ದಾರೆ. ಹಾಗೆಯೇ ಪಾರ್ಲಿಮೆಂಟರಿ ಬೋರ್ಡ್ನ ಸದಸ್ಯರಾಗಿರುವಂತಹ ಬಿ.ಎಸ್. ಯಡಿಯೂರಪ್ಪ, ಹಾಗೆ ರಾಜ್ಯ ಬಿಜೆಪಿಯ ಅಧ್ಯಕ್ಷರಾಗಿರುವಂತಹ ಬಿ.ವೈ. ವಿಜಯೇಂದ್ರ, ರಾಜೀವ್ ಚಂದ್ರಶೇಖರ್ ಇವರ ನೇತೃತ್ವದಲ್ಲಿ, ಇವರ ಸಮ್ಮುಖದಲ್ಲಿ ಮರಳಿ ಬಿಜೆಪಿಗೆ ಸೇರ್ಪಡೆಯಾಗಿದ್ದಾರೆ. ಅವರಿಗೆ ಪ್ರಾಥಮಿಕ ಸದಸ್ಯತ್ವದ ಆ ಸರ್ಟಿಫಿಕೇಟ್ ಹಾಗೆಯೇ ಬಿಜೆಪಿಯ ಆ ಶಾಲನ್ನ ಹಾಕಿ ಅವರನ್ನ ಬರಮಾಡಿಕೊಳ್ಳುವಂತಹ ಕೆಲಸವನ್ನ ಬಿಜೆಪಿ ಪಕ್ಷ ಮಾಡಿದೆ. ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಉತ್ತರ ಕರ್ನಾಟಕ ಭಾಗದ ಲಿಂಗಾಯತ ಸಮುದಾಯದ ಬಹಳ ಪ್ರಬಲ ನಾಯಕರಿದ್ದಾರೆ ಜಗದೀಶ್ ಶೆಟ್ಟರ್ ಅವರು. 28ಕ್ಕೆ 28 ಕ್ಷೇತ್ರಗಳನ್ನ ಗೆಲ್ಲುವಂತಹ ಗುರಿಯನ್ನ ನಾವು ಹೊಂದಿದ್ದೇವೆ. ಅದಕ್ಕೆ ಜಗದೀಶ್ ಶೆಟ್ಟರ್ ಅವರು ಸಹಕಾರವನ್ನ ನೀಡ್ತಾರೆ ಅನ್ನುವಂತಹ ವಿಶ್ವಾಸವನ್ನ ಬಿ.ಎಸ್. ಯಡಿಯೂರಪ್ಪ ಅವರು ಮಾತನಾಡುವಂತಹ ಸಂದರ್ಭದಲ್ಲಿ ವ್ಯಕ್ತಪಡಿಸಿದ್ರು. ಮತ್ತಷ್ಟು ಡೀಟೇಲ್ಸ್ನ ನಮ್ಮ ಪ್ರತಿನಿಧಿ ಮಧುಸೂದನ್ ನೀಡ್ತಾ ಹೋಗ್ತಾರೆ. ಮಧುಸೂದನ್, ರಾಜಕೀಯದಲ್ಲಿ ಈ ರೀತಿಯಾದಂತಹ ಯೂ ಟರ್ನ್ಗಳು ಸಹಜ. ಮತ್ತೆ ನಮ್ಮ ಪ್ರತಿನಿಧಿಯನ್ನ ಸಂಪರ್ಕ ಮಾಡುವಂತಹ ಪ್ರಯತ್ನವನ್ನ ಮಾಡ್ತೀವಿ. ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಿ. 2 ದೃಶ್ಯಗಳು, ಏಪ್ರಿಲ್ 17ನೇ ತಾರೀಕಿನ ದೃಶ್ಯ, ಮತ್ತೊಂದು ಇವತ್ತಿನ ದೃಶ್ಯ. ಈ 9 ತಿಂಗಳ ಸಮಯದಲ್ಲಿ ಪಕ್ಷವನ್ನ ತೊರೆದಂತಹ ಸಂದರ್ಭದಲ್ಲಿ ಬಿಜೆಪಿಯ ವಿರುದ್ಧ ಜಗದೀಶ್ ಶೆಟ್ಟರ್ ಅವರು ಎಷ್ಟರ ಮಟ್ಟಿಗೆ ಕೆಂಡವನ್ನ ಕಾರಿದ್ರು ಅನ್ನುವಂಥದ್ದನ್ನ ರಾಜ್ಯ ಗಮನಿಸಿದೆ. ಅವರಿಗೆ ಬಹಳ ದೊಡ್ಡ ಅನುಮಾನ ಇದ್ದಿತ್ತು ಅಥವಾ ಅಸಮಾಧಾನ ಇದ್ದಿತ್ತು ಬಿ.ಎಲ್. ಸಂತೋಷ್ ಅವರ ವಿರುದ್ಧ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಮಧುಸೂದನ್ ಅವರು ನೀಡ್ತಾ ಹೋಗ್ತಾರೆ. ಮಧುಸೂದನ್, ರಾಜಕೀಯದಲ್ಲಿ ಯೂ ಟರ್ನ್ಗಳು ಸಹಜ, ಆದ್ರೆ ಇಷ್ಟು ಶೀಘ್ರವಾಗಿ ಯೂ ಟರ್ನ್ ಹೊಡೆಯೋದಕ್ಕೆ ಸಾಧ್ಯನಾ ಅಂತ ಹೇಳಿ ಜಗದೀಶ್ ಶೆಟ್ಟರ್ ಅವರ ಈ ಬಿಜೆಪಿ ಸೇರ್ಪಡೆಯ ಹಿಂದಿರುವಂತಹ ಲೆಕ್ಕಾಚಾರಗಳು ಏನು ಅಂತ ಹೇಳಿ. ಖಂಡಿತವಾಗ್ಲೂ ವಿದ್ಯಾಶ್ರೀ ಸಾಲು ಸಾಲು ಕಾರಣಗಳನ್ನ ಮುಂದಿಟ್ಕೊಂಡು ನೇರವಾಗಿ
ಜಗದೀಶ್ ಶೆಟ್ಟರ್ ಅವ್ರನ್ನ ಇವತ್ತು ಘರ್ವಾಪಸಿ ಮಾಡ್ಕೊಳ್ಳಲಾಗಿದೆ. ನೋಡಿ, ಕಳೆದ 3-4 ತಿಂಗಳಿಂದ ಕೂಡ ಈ ಒಂದು ಆಪರೇಷನ್ ನಡೀತಾ ಇತ್ತು ಅನ್ನೋ ಒಂದು ಮಾಹಿತಿ ಇದೀಗ ಲಭ್ಯ ಆಗ್ತಾ ಇದೆ. ರಾಜ್ಯ ಸಾರ್ವತ್ರಿಕ ವಿಧಾನಸಭಾ ಕ್ಷೇತ್ರದ ಚುನಾವಣೆಯ ಹಿನ್ನೆಲೆಯಲ್ಲಿ ಹುಬ್ಬಳ್ಳಿ ಧಾರವಾಡ ಕೇಂದ್ರ ಆ ಕ್ಷೇತ್ರದಿಂದ ಕಣಕ್ಕಿಳಿಬೇಕಾಗಿದ್ದಂಥ ಜಗದೀಶ್ ಶೆಟ್ಟರ್ ಅವ್ರಿಗೆ ಟಿಕೆಟ್ ನಿರಾಕರಿಸಲಾಗಿತ್ತು ಬಿಜೆಪಿಯಲ್ಲಿ. ಈ ನಿಟ್ಟಿನಲ್ಲಿ ಅಸಮಾಧಾನಗೊಂಡು ನೇರವಾಗಿ ಅವರು ಕಾಂಗ್ರೆಸ್ನತ್ತ ಮುಖ ಮಾಡಿದ್ರು, ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡಿದ್ರು, ಅಲ್ಲಿ ಪರಾಭವಗೊಂಡ್ರು. ಅದಾದ ಬಳಿಕ ಆಗಿದ್ದೆಲ್ಲ ಗೊತ್ತಿದೆ. ಅವರು ಈಗ ರಾಜ್ಯದಲ್ಲಿ ಕಾಂಗ್ರೆಸ್ನಲ್ಲಿ ವಿಧಾನ ಪರಿಷತ್ನ ಸದಸ್ಯರಾಗಿದ್ರು. ಈಗ ಅವರು ವಿಧಾನ ಪರಿಷತ್ನ ಸದಸ್ಯ ಸ್ಥಾನಕ್ಕೂ ಕೂಡ ರಾಜೀನಾಮೆನ ಕೊಡೋರಿದ್ದಾರೆ. ಹಾಗಾದ್ರೆ ಏಕಾಏಕಿ ಈ ರೀತಿ ಬಿಜೆಪಿಗೆ ಬಂದು ಜಗದೀಶ್ ಶೆಟ್ಟರ್ ಅವರು ಲೋಕಸಭೆ ಚುನಾವಣಾ ಹೊಸ್ತಿಲಿನಲ್ಲಿ ಸೇರಿದ್ಯಾಕೆ ಅನ್ನೋ ಒಂದಷ್ಟು ಕಾರಣಗಳು ಪ್ರಶ್ನೆಗಳಾಗಿ ಹುಟ್ಟುತ್ತೆ. ಅದಕ್ಕೆ ಕಾರಣಗಳನ್ನ ಹುಡುಕ್ತಾ ಹೋದ್ರೆ ನೋಡಿ, ದೊಡ್ಡ ಪ್ರಮಾಣದಲ್ಲಿ ಈಗಾಗಲೇ ರಾಜ್ಯದಲ್ಲಿ, ದೇಶದಲ್ಲಿ ಅಯೋಧ್ಯೆ ರಾಮ ಜನ್ಮಭೂಮಿಯಲ್ಲಿ ರಾಮ ಮಂದಿರ ನಿರ್ಮಾಣ ಆಗಿದೆ. ಇಡೀ ದೇಶವೇ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರ ಜೊತೆ ಇದೆ. ಇನ್ನು ಕೇಂದ್ರದ ನಾಯಕರ ವಿರುದ್ಧ ಆಗಲಿ, ರಾಜ್ಯದ ನಾಯಕರ ವಿರುದ್ಧ ಆಗಲಿ ನೇರವಾಗಿ ಜಗದೀಶ್ ಶೆಟ್ಟರ್ ಅವರಿಗೆ ಅಸಮಾಧಾನ ಇರಲಿಲ್ಲ. ಬಿಜೆಪಿ ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ BL ಸಂತೋಷ್ ಮತ್ತೆ ಅವರ ಪರಮಾಪ್ತರಿಂದ ನನಗೆ ಟಿಕೆಟ್ ಮಿಸ್ ಆಗಿದೆ ಅನ್ನೋ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡ್ತಾ ಇದ್ರು. ಜೊತೆಗೆ ನನಗೆ ಇದು ಒಂದು ಚುನಾವಣೆಗೆ ಅವಕಾಶ ಕೊಡಿ, ಅದಾದ ಬಳಿಕ ನಾನೇ ರಾಜೀನಾಮೆನ ನೀಡ್ತೇನೆ ಅನ್ನೋ ಒಂದು ಮಾತನ್ನ ಕೂಡ ಹೇಳ್ತಾ ಇದ್ರು. ಬಟ್ ಮಹೇಶ್ ತೆಂಗಿನಕಾಯಿ ಅವ್ರಿಗೆ ಅಲ್ಲಿ ಅವಕಾಶ ಕೊಟ್ಟಂತ ಹಿನ್ನೆಲೆಯಲ್ಲಿ ಅಸಮಾಧಾನಗೊಂಡಿದ್ರು. ಈಗ ಆ ಅಸಮಾಧಾನವನ್ನ ಶಮನ ಮಾಡಲಾಗಿದೆ. ಇತ್ತ ಕಾಂಗ್ರೆಸ್ನಲ್ಲೂ ಕೂಡ ಎಲ್ಲ ಪೂರಕವಾದಂತಹ ವಾತಾವರಣ ಜಗದೀಶ್ ಶೆಟ್ಟರ್ ಅವ್ರಿಗೆ ಇರಲಿಲ್ಲ. ಕಾರಣ ಏನು? ಕಳೆದ 3-3.5 ದಶಕಗಳಿಂದ ಕೂಡ ಅವರು RSS ಬಿಜೆಪಿಯಲ್ಲಿ ಗುರುತಿಸ್ಕೊಂಡಿದ್ರು, ಆ ಭದ್ರ ಬುನಾದಿಯನ್ನ ಬಿಜೆಪಿಯಲ್ಲಿ ಹಾಕೊಂಡಿದ್ರು. ಬಿಜೆಪಿಯಲ್ಲಿ ಇದ್ದಂಥವ್ರಿಗೆ ಕಾಂಗ್ರೆಸ್ನ ಮನಸ್ಥಿತಿ ಒಗ್ಗೋದು ಒಂದು ಸ್ವಲ್ಪ ಕಷ್ಟ ವಿದ್ಯಶ್ರೀ. ಹೀಗಾಗಿ ಇವತ್ತು ಜಗದೀಶ್ ಶೆಟ್ಟರ್ ಅವರು ಮರಳಿ ಬಿಜೆಪಿ ಅಂತ ಮುಖ ಮಾಡಿದ್ದಾರೆ ಒಂದ್ ಕಡೆ. ಮತ್ತೊಂದ್ ಕಡೆ ರಾಜ್ಯ ಸೇರಿದಂತೆ ಇಡೀ ದೇಶದಲ್ಲೇ ಪ್ರಧಾನಿ ನರೇಂದ್ರ ಮೋದಿ ಅವರ ಒಂದಷ್ಟು ಪೂರಕವಾದಂತಹ ವಾತಾವರಣ ನಿರ್ಮಾಣ ಆಗಿರುವಂತಹ ಹಿನ್ನೆಲೆಯಲ್ಲಿ 3ನೇ ಬಾರಿಗೆ ಕೂಡ ಅವರು ಪ್ರಧಾನಿ ಆಗೋದು ಬಹುತೇಕ ಖಚಿತ ಆಗಿದೆ. ಈ ನಿಟ್ಟಿನಲ್ಲಿ ಅವರು ಮತ್ತೊಮ್ಮೆ ಪಕ್ಷಕ್ಕೆ ಆಗಮಿಸಿರಬಹುದು. ಇನ್ನು ತಮ್ಮ ಬೀಗರು ಮಂಗಳಾ ಸುರೇಶ್ ಅಂಗಡಿ ಅವರು ಈ ಬಾರಿಯ 2024 ಲೋಕಸಭಾ ಕ್ಷೇತ್ರದ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಲ್ಲ ಅನ್ನೋ ಒಂದು ಮಾತಿದೆ. ಹೀಗಾಗಿ ಬೆಳಗಾವಿಯಿಂದ ಅವ್ರಿಗೆ ಅವಕಾಶ ಸಿಕ್ಕಿದ್ರು ಸಿಗಬಹುದು. ಬೆಳಗಾವಿ ಲೋಕಸಭಾ ಕ್ಷೇತ್ರದಿಂದ ಖುದ್ದು ಬಿಜೆಪಿಯ ಪ್ರಬಲ ವೀರಶೈವ ಲಿಂಗಾಯತ ಸಮುದಾಯಕ್ಕೆ ಸೇರಿರೋ ಅಂತ ಜಗದೀಶ್ ಶೆಟ್ಟರ್ ಅವರೇ ಅಭ್ಯರ್ಥಿ ಆಗಬಹುದು. ಹೀಗಾಗಿ ಅವ್ರನ್ನ ವಾಪಸ್ ಕರೆಸೋ ಅಂತ ಒಂದು ಲೆಕ್ಕಾಚಾರ ಆಗಿರಬಹುದು. ಇತಿಹಾಸ ಮರುಕಳಿಸಿದೆ ಅನ್ನೋ ಒಂದು ಪಾಯಿಂಟ್ ನಾನು ಆಡ್ ಮಾಡ್ತೀನಿ. 2014ರಲ್ಲೂ ಕೂಡ ಇದೇ ರೀತಿಯ ವಾತಾವರಣ ಇತ್ತು. ಯಡಿಯೂರಪ್ಪ ಮತ್ತೆ ಶೋಭಾ ಕರಂದ್ಲಾಜೆ ಅವರು ಇಬ್ರು ಕೂಡ ಬಿಜೆಪಿಯನ್ನ ತೊರೆದು ಪ್ರಾದೇಶಿಕ ಪಕ್ಷವನ್ನ ಕಟ್ಟಿದ್ರು. ಅದಾದ ಬಳಿಕ ಜಗದೀಶ್ ಶೆಟ್ಟರ್, ಬಸವರಾಜ ಬೊಮ್ಮಾಯಿ ಆದಿಯಾಗಿ ಒಂದಷ್ಟು ಬಿಜೆಪಿಯ ನಾಯಕರು ಕೇಂದ್ರದ ನಾಯಕರ ಜೊತೆ ಮಾತನ್ನ ಆಡಿ ಯಡಿಯೂರಪ್ಪ ಮತ್ತೆ ಶೋಭಾ ಕರಂದ್ಲಾಜೆ ಅವ್ರನ್ನ ಕರ್ಕೊಂಡ್ ಬಂದಿದ್ದು ಇವತ್ತು ಇತಿಹಾಸ. ಅದೇ ರೀತಿಯಲ್ಲಿ ಈಗ ಜಗದೀಶ್ ಶೆಟ್ಟರ್ ಮತ್ತೆ ಲಕ್ಷ್ಮಣ್ ಸವದಿ ಅವರು ಪಕ್ಷವನ್ನ ತೊರೆದು ಹೋಗಿದ್ದಾರೆ. ಅದರಲ್ಲಿ ಮೊದಲ ಹೆಜ್ಜೆಯಾಗಿ ಮೊದಲ ಹಂತದಲ್ಲಿ ನೇರವಾಗಿ ಜಗದೀಶ್ ಶೆಟ್ಟರ್ ಅವರ ಆಗಮನ ಆಗಿದೆ. ಮುಂದಕ್ಕೆ ಲಕ್ಷ್ಮಣ್ ಸವದಿ ಅವರ ಆಗಮನ ಕೂಡ ಆಗತ್ತಾ ಅನ್ನೋದು ಕಾದ್ ನೋಡ್ಬೇಕಾಗುತ್ತೆ. ಇನ್ನು ಮತ್ತೊಂದು ಪ್ರಮುಖವಾದಂಥ ವಿಚಾರ ಏನು ಅಂತ ಹೇಳಿದ್ರೆ, ಈಗಾಗಲೇ ಜಗದೀಶ್ ಶೆಟ್ಟರ್ ಮತ್ತೆ ಲಕ್ಷ್ಮಣ್ ಸವದಿ ಅವರು ಪಕ್ಷವನ್ನ ತೊರೆದು ಹೋದಂತ ಹಿನ್ನೆಲೆಯಲ್ಲೇ ಕಿತ್ತೂರು ಕರ್ನಾಟಕ, ಕಲ್ಯಾಣ ಕರ್ನಾಟಕ ಭಾಗ ಸೇರಿದಂತೆ ರಾಜ್ಯದ ಪ್ರಬಲ ವೀರಶೈವ ಲಿಂಗಾಯತ ಸಮುದಾಯದನೇ ನಿರ್ಣಾಯಕ ಆಗಿರುವಂತಹ ಒಂದಷ್ಟು ವಿಧಾನಸಭಾ ಕ್ಷೇತ್ರಗಳು ಬಿಜೆಪಿಯ ಕೈ ಬಿಟ್ಟು ಹೋಗಿದೆ. ಅದನ್ನ ಭದ್ರವಾಗಿ ಮಾಡ್ಕೋಬೇಕು. ಲೋಕಸಭಾ ಕ್ಷೇತ್ರದಲ್ಲಿ 28ಕ್ಕೆ 28 ಕ್ಷೇತ್ರವನ್ನ ಕೂಡ ಗೆಲ್ಲಬೇಕು ಅನ್ನೋ ಒಂದು ಗುರಿಯನ್ನ ಇಟ್ಕೊಂಡು ಇವತ್ತು ಜಗದೀಶ್ ಶೆಟ್ಟರ್ ಅವ್ರನ್ನ ಅಧಿಕೃತವಾಗಿ ರಾಜ್ಯ ಬಿಜೆಪಿ ನಾಯಕರು ಕೇಂದ್ರದ ನಾಯಕರ ಜೊತೆ ಮಾತನ್ನ ಆಡಿಸಿ ದೆಹಲಿಯಲ್ಲಿ ಸೇರ್ಪಡೆ ಮಾಡಿದ್ದಾರೆ. ಮುಂಬರುವಂತ ದಿನದಲ್ಲಿ ನಿಜಕ್ಕೂ ಕೂಡ ಜಗದೀಶ್ ಶೆಟ್ಟರ್ ಅವರ ಸೇರ್ಪಡೆ ಬಿಜೆಪಿಗೆ ಎಷ್ಟು ಬಲವನ್ನ ತಂದ್ಕೊಡುತ್ತೆ ಅನ್ನೋದು ನೋಡೋದಾದ್ರೆ, ಮತ್ತೊಂದ್ ಕಡೆ ಕಾಂಗ್ರೆಸ್ಗೆ ಲೋಕಸಭಾ ಕ್ಷೇತ್ರದ ಚುನಾವಣಾ ಹೊಸ್ತಿಲಿನಲ್ಲಿ ಬಜೆಟ್ ಮಂಡನೆ ಮಾಡೋ ಅಂತ ಹೊಸ್ತಿಲಿನಲ್ಲಿ ದೊಡ್ಡ ಶಾಕ್ ಜಗದೀಶ್ ಶೆಟ್ಟರ್ ನೀಡಿದ್ದಾರೆ ವಿದ್ಯಾಶ್ರೀ. ಥ್ಯಾಂಕ್ ಯು ಮಧುಸೂದನ್ ತಮ್ಮ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.